ನಮಸ್ಕಾರ. ರಾಷ್ಟ್ರಕ್ರಾಂತಿ ನ್ಯೂಸ್ಗೆ ಸ್ವಾಗತ. ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇರುವ ಹಳಿಂಗಳಿ ಭದ್ರಗಿರಿ ಬೆಟ್ಟದ ಶಿವಗಿರಿ ಆಯುರ್ವೇದ ವನ. ಹೌದು, ಜೈನರ ಕಾಶಿ ಅಂತಾನೆ ಖ್ಯಾತಿ ಹೊಂದಿರುವ ರಬಕವಿ ಬನಹಟ್ಟಿ ತಾಲೂಕಿನ ತೇರದಾಳ ಹತ್ತಿರ ಇರುವ ಹಳಿಂಗಳಿ ಭದ್ರಗಿರಿ ಬೆಟ್ಟ ಅನೇಕರ ಪರಿಶ್ರಮದಿಂದ ಇಂದು ಹಚ್ಚ ಹಸಿರಾಗಿ ಕಂಗೊಳಿಸ್ತಾ ಇರುವ ಭದ್ರಗಿರಿ ಬೆಟ್ಟದ ಶಿವಗಿರಿ ಆಯುರ್ವೇದ ವನ ನಿಸರ್ಗ ಪ್ರಿಯರನ್ನ ತನ್ನತ್ತ ಆಕರ್ಷಣೆ ಮಾಡ್ತಾ ಇದೆ. ಕಳೆದ 10 ವರ್ಷಗಳ ಹಿಂದೆ ಬೆಟ್ಟಕ್ಕೆ ಆಗಮಿಸಿದ ಜೈನ ಮುನಿ 108 ಶ್ರೀ ಕುಲರತ್ನ ಭೂಷಣ ಮಹಾರಾಜರು ಜೈನರ ಕಾಶಿ ಅಂತ ಹೇಳುವ ಹಳಿಂಗಳಿ ಗ್ರಾಮದ ಭದ್ರಗಿರಿ ಬೆಟ್ಟದ ಅಂತ ಹೇಳಿದ್ರೆ ತಪ್ಪಾಗಲಾರದು. ಜೈನ ಧರ್ಮೀಯರನ್ನ ಹಾಗೂ ಅನ್ಯ ಜಾತಿಯರನ್ನು ತಮ್ಮ ಪ್ರವಚನದಿಂದ ಜಾಗೃತಿಗೊಳಿಸಿದ ಮುನಿಗಳು ಲಕ್ಷಾಂತರ ಗಿಡಗಳನ್ನು ಹಚ್ಚುವ ದೊಡ್ಡ ಕಾಯಕಕ್ಕೆ ಮುಂದಾಗಿ ತಮ್ಮ ಪರಿಸರ ಪ್ರೇಮವನ್ನ ಭೂತಾಯಿಗೆ ಅರ್ಪಿಸಿದ್ದಾರೆ. ಅನೇಕ ಅನ್ಯ ಧರ್ಮೀಯರ ಸ್ವಾಮೀಜಿಗಳು, ಸಾಹಿತಿಗಳು, ರಾಜಕೀಯ ಮುಖಂಡರು, ರೈತ ಕುಟುಂಬಗಳು ಸೇರಿದಂತೆ ಅನೇಕ ಸಾಧಕರನ್ನ ಇಲ್ಲಿಗೆ ಕರೆಯಿಸಿ ಅವರ ಹಸ್ತದಿಂದ ಲಕ್ಷಾಂತರ ಗಿಡಗಳನ್ನು ನೆಡುವ ಸಾಧನೆ ಮಾಡಿದ ಮುನಿಗಳನ್ನ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇಲ್ಲಿಗೆ ಬರುವ ಅನೇಕ ಶ್ರಾವಕಿಯರು, ಕುಮಾರ ಕುಮಾರಿಕೆಯರು ಮಹಾರಾಜರ ಆಶೀರ್ವಾದ ಪಡೆದುಕೊಂಡು ಪ್ರತಿಯೊಬ್ಬರು ಪ್ರತಿದಿನ ಗಿಡಗಳಿಗೆ ನೀರು ಹಾಕುವ ಕಾಯಕದಲ್ಲಿ ನಿರತರಾಗ್ತಾರೆ. 2-3 ಎಕರೆಯಲ್ಲಿ ಶಿವಗಿರಿ ವನ ಅಂತ ನಾಮಕರಣ ಮಾಡಿದ ಮುನಿಗಳು ಅಲ್ಲಿ ಸಾವಿರಾರು ಆಯುರ್ವೇದ ಗಿಡಗಳನ್ನು ನೆಟ್ಟಿದ್ದಾರೆ. ಅವು ಈಗ ಆಳೆತ್ತರಕ್ಕೆ ಬೆಳೆದು ಆಯುರ್ವೇದ ಔಷಧಿ ನೀಡಲು ಸಿದ್ಧವಾಗಿವೆ. ಇಲ್ಲಿ ಪೇರಲು, ಚಿಕ್ಕು, ಸೀತಾಫಲ, ಮಾವು, ಹುಣಸೆ, ತೆಂಗು, ಸುಬಾಬುಲ, ಆಲ, ಅರಳಿ ಮರ, ಗುಲ್ಗಂಜಿ, ಹನುಮಫಲ, ರಾಮಫಲ, ನೇರಳೆ ಬೆಟ್ಟದ ನೆಲ್ಲಿ, ನೀಲಗಿರಿ, ಸಂಪಿಗೆ, ಬೇವು, ಗುಡ್ಡದ ತುಳಸಿ, ಹೊಂಗೆ ಸೇರಿದಂತೆ 500ಕ್ಕೂ ವಿವಿಧ ಮಾದರಿಯ ಆಯುರ್ವೇದಿಕ ಔಷಧಿ ನೀಡುವ ಗಿಡಗಳು ಇಂದು ಹೆಮ್ಮರವಾಗಿ ನಿಂತಿವೆ. ಆ ವನದಲ್ಲಿ ಹಾಗೆ ಸುಮ್ಮನೆ ತಿರುಗಾಡಿ ಬಂದರೆ ಮನಸ್ಸಿಗೆ ಸಂತೋಷ ನೀಡುವುದರೊಂದಿಗೆ ಸಂತಸ ಹಾಗೂ ಆರೋಗ್ಯ ವೃದ್ಧಿಸುತ್ತೆ. ಪ್ರವಾಸಿಗರು ಹಾಗೂ ಸಾವಿರಾರು ಭಕ್ತರನ್ನ ತನ್ನತ್ತ ಕೈ ಬೀಸಿ ಕರೆಯಲು ಇಲ್ಲಿನ ಕೆರೆಯಲ್ಲಿ ಜಲಮಂದಿರ ಕೂಡ ನಿರ್ಮಿಸಲಾಗಿದೆ. ಅದಂತೂ ನೋಡುಗರ ಮನಸ್ಸನ್ನ ಮದ ನೀಡುವಂತೆ ಮಾಡುತ್ತೆ. ಬೆಟ್ಟದಲ್ಲಿ ಜೈನ ಧರ್ಮೀಯರ ಸಾವಿರಾರು ವರ್ಷಗಳ ಹಿಂದಿನವು ಎನ್ನಲಾಗುವ 250ಕ್ಕೂ ಹೆಚ್ಚು ಗುಂಪಾಗಳಿವೆ. ಅಲ್ಲದೆ ಜೈನ ಧರ್ಮವನ್ನು ಬೋಧಿಸುವಂತೆ ಮುನಿಗಳು ಭಕ್ತರಿಗೆ ವಿಷಯ ಬೋಧನೆ ಮಾಡುವಂತೆ ಕಾಣುವ ಸುಂದರವಾದ ಹಸಿರಿನ ತಪ್ಪಲಿನಲ್ಲಿ ನೂತನವಾಗಿ ಕೃತಕ ಮೂರ್ತಿಗಳನ್ನು ನಿರ್ಮಿಸಿದ್ದಾರೆ. ಇವು ನೋಡುಗರನ್ನ ಆಕರ್ಷಣೆ ಮಾಡ್ತವೆ. ಇವೆಲ್ಲವನ್ನ ರಕ್ಷಿಸಲು ಕೃತಕವಾಗಿ ನಿರ್ಮಿಸಿದ ಭದ್ರಗಿರಿ ಮಾತೆಯ ಮೂರ್ತಿಯಂತೂ ಬಹಳ ಸುಂದರವಾಗಿ ನಿರ್ಮಿಸಿದ್ದು ಈ ಬೆಟ್ಟಕ್ಕೆ ಮತ್ತಷ್ಟು ಮೆರುಗನ್ನು ನೀಡುತ್ತೆ. ಸಂಜೆ ಹಾಗೂ ಬೆಳಗ್ಗೆ ನವಿಲುಗಳು, ಹಕ್ಕಿಗಳ ಚಿಲುಪಿಲಿ ಹಾಗೂ ಅನೇಕ ಜಾತಿಯ ಪಕ್ಷಿಗಳು ಇಲ್ಲಿ ತಂಡವಾಗಿ ಬಂದು ನರ್ತಿಸಿ ಹೂವಿನ ಮಕರಂದ ಹಾಗೂ ಹಣ್ಣು ಹಂಪಲ ತಿಂದು ಹೋಗುವ ಸನ್ನಿವೇಶವಂತೂ ನೋಡುಗರಿಗೆ ಮುದ ನೀಡುತ್ತೆ. ಧರ್ಮ ಜಾಗೃತಿಯೊಂದಿಗೆ ಪರಿಸರ ಬೆಳೆಸಿ ರಕ್ಷಣೆ ಮಾಡ್ತಾ ಇರುವ ಜೈನ ಮುನಿ ಕುಲರತ್ನ ಭೂಷಣ ಮಹಾರಾಜರ ಸೇವೆ ನಿಜಕ್ಕೂ ಕೂಡ ಶ್ಲಾಘನೀಯವಾಗಿದೆ ಅಂತ ಇಲ್ಲಿಗೆ ಆಗಮಿಸ್ತಾ ಇರುವ ಅನೇಕ ಜೈನ ಹಾಗೂ ಅನ್ಯ ಧರ್ಮೀಯರು ಅಭಿಪ್ರಾಯನ ವ್ಯಕ್ತಪಡಿಸ್ತಿದ್ದಾರೆ. ಇದು ನನ್ನ ಕೆಲಸವಲ್ಲ, ಎಲ್ಲವೂ ಭಕ್ತರ ಸೇವೆ, ಅವರ ಪ್ರಾಮಾಣಿಕ ಹಾಗೂ ಅರ್ಪಣಾ ಮನೋಭಾವದ ಸೇವೆಯೇ ಇಂದು ಬೃಹತ್ ಅರಣ್ಯ ಸಂಪತ್ತಿನಂತೆ ಈ ಬೆಟ್ಟ ಸುಂದರವಾಗಿ ಕಾಣಲು ಕಾರಣವಾಗಿದೆ. ಮುಂದಿನ ಬವರದಲ್ಲಿ ಇದೊಂದು ಜೈನ ಬೃಹತ್ ಭಕ್ತಿ ಸೋಂಪು ಸೂಸುವ ಜೈನರ ಕಾಶಿ ತಾಣವಾಗಲಿದೆ ಎಂದರು. ವರದಿ ಮೀಡಿಯಾ ಹೆಡ್ ಎಸ್.ಬಿ. ಸಂಕನಗೌಡರು, ರಾಷ್ಟ್ರಕ್ರಾಂತಿ ನ್ಯೂಸ್.
ಮನಿ ಮಾಡ್ಕೊಂಡು